ರೋಗಿಯ ಕೈಗೆ ಕೊಳಲು ಕೊಟ್ಟು ರೋಗಿ ಕೊಳಲು ಊದುತ್ತಿರುವಾಗಲೇ ಯಶಸ್ವಿಯಾಗಿ ಮೆದುಳು ಶಸ್ತ್ರಚಿಕಿತ್ಸೆ ಮಾಡಿ ಟ್ಯೂಮರ್ ಗಡ್ಡೆ ತೆಗೆಯುವ ಮೂಲಕ ಅಪರೂಪದ ದಾಖಲೆಗೆ ಕೊಲ್ಲಾಪುರದ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆಯ ವೈದ್ಯರು ಪಾತ್ರರಾಗಿದ್ದಾರೆ. ಸದ್ಯ ಆಸ್ಪತ್ರೆಯ ನರಶಸ್ತ್ರ ಚಿಕಿತ್ಸೆ ಕೊಡುವಂತ ಡಾಕ್ಟರ್ ಶಿವಶಂಕರ್ ಮರಜಕ್ಕೆ ಹಾಗೂ ಅರವಳಿಕೆ ತಜ್ಞ ಪ್ರಕಾಶ್ ಬರಮಗೌಡ ಅವರು ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ವೈದ್ಯ ಲೋಕಕ್ಕೆ ಇದೊಂದು ದೊಡ್ಡ ಅಚ್ಚರಿಯ ಘಟನೆಯಾಗಿದೆ. ತಮ್ಮತ್ತ ನೋಡುವಂತೆ ಮಾಡಿದ್ದಾರೆ ಇಡೀ ವೈದ್ಯ ಲೋಕ. ಇನ್ನು ರೋಗಿಗೆ ಯಾವುದೇ ತೊಂದರೆ ಆಗದಂತೆ ಆರಾಮವಾಗಿ ಕೊಳಲು ಊದುತ್ತಾ ಮಲಗಿರುವಾಗಲೇ ಶಸ್ತ್ರಚಿಕಿತ್ಸೆ ಮಾಡಿದ್ದು ಎಲ್ಲರ ಗಮನ ಸೆಳೆದಿದೆ. ಈವರೆಗೂ ಒಟ್ಟು 103 ಮೆದುಳು ಶಸ್ತ್ರಚಿಕಿತ್ಸೆ ಮಾಡಿರುವ ಸಿದ್ದಗಿರಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ವೈದ್ಯರ ತಂಡ ಕೊಳಲು ಊದುತ್ತಿದ್ದ ವ್ಯಕ್ತಿಗೆ ಸುಮಾರು 5 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿದ್ದಾರೆ. ಅಲ್ಲದೆ ಅವೇಕ್ ಕ್ರೇನಿಯೋಟಮಿ ಶಸ್ತ್ರಚಿಕಿತ್ಸೆಗೆ ಸಿದ್ದಗಿರಿ ಆಸ್ಪತ್ರೆ ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ವೈದ್ಯರ ಸಾಧನೆಗೆ ಕನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸೊ ಇಂಥ ಒಂದು ಮೆದುಳಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಂದ್ರೆ ಅದೇ ರೀತಿ ಒಂದು ನುರಿತ ತಜ್ಞರ ಟೀಮು, ಆಮೇಲೆ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ. ಸೊ ನಮ್ಮ ಕನ್ನೇರಿ ಮಠದ ಸಿದ್ದಗಿರಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟ್ರಲ್ಲಿ ನಾವು ಹೋದ 13-14 ವರ್ಷದಿಂದ ಈ ರೀತಿಯ ಬೇರೆ ಬೇರೆ ಶಸ್ತ್ರಚಿಕಿತ್ಸೆ ಮಾಡ್ತಿರ್ತೀವಿ. ಸೊ ಈಗ ನಾವು ಮಾತಾಡ್ತಿರೋದು ಅವೇಕ್ ಕ್ರೇನಿಯೋಟಮಿ ಅಂತಂದರೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟಿಗೆ ನಾವು ಪ್ರಜ್ಞೆ ತಪ್ಪಿಸ್ತೀವಿ, ಅನಸ್ತೇಷಿಯಾ ಕೊಟ್ಟು ಅರವಳಿಕೆ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಆಪ್ರೇಷನ್ ಮಾಡ್ತೀವಿ. ಸೊ ಪ್ರಜ್ಞೆ ತಪ್ಪಿದ ಮೇಲೆ ಪೇಷಂಟ್ ಮಲ್ಕೊಂಡ್ಬಿಡ್ತಾರೆ, ನಿದ್ರೆ ಹೋಗ್ಬಿಡ್ತಾರೆ. ಆಮೇಲೆ ಆಪ್ರೇಷನ್ ಆದಮೇಲೆ ಪ್ರಜ್ಞೆ ಬರುತ್ತೆ, ಅವಾಗ ಗೊತ್ತಾಗುತ್ತೆ ಅವ್ರ ಕೈಯ ಕಾಲು ಹೋಗ್ಯದ ಅಥವಾ ಬಾಯಿ ಬಂದಾಗ್ಯದ ಅಂತೇಳಿ. ಸೊ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಪೇಷಂಟ್ ಪ್ರಜ್ಞೆಯಲ್ಲಿ ಇದ್ದು ನಮ್ಮ ಜೊತೆ ಮಾತಾಡಕತ್ತಿದ್ರು ಅಂತಂದ್ರೆ ನಾವು ಆಪ್ರೇಷನ್ ಮಾಡೋದೇ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ನಾವು ಕಂಪ್ಲೀಟ್ ಟ್ಯೂಮರ್ನು ಗಂಟೆನೂ ತೆಗಿಬೋದು, ಆಮೇಲೆ ಪೇಷಂಟಿಗೆ ಏನು ಬಾಧೆ ಆಗಬಾರ್ದು ನೋಡ್ಕೊಳ್ಬೋದು. ಸೊ ಅಂಥದ್ದೊಂದು ಆಪ್ರೇಷನ್ಸ್ಗೆ ನಾವು ಅವೇಕ್ ಕ್ರೇನಿಯೋಟಮಿ ಅಂತ ಅಂತೀವಿ. ನಮ್ಮ ಜೊತೆ ಡಾಕ್ಟರ್ ಪ್ರಕಾಶ್ ಬರಮಗೌಡ್ರು ಇದ್ದಾರೆ, ಇವರು ನ್ಯೂರೋಅನಸಿಸ್ಟ್. ಸೊ ಈ ಸ್ಕಿನ್ನಿಗೆ ಅಷ್ಟೇ ನಾವು ಇಂಜೆಕ್ಷನ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ. ಸೊ ಇಲ್ಲಿ ಏನು ಕಟ್ ಮಾಡಿದ್ರೂ ಪೇಷಂಟ್ಗೇನು ಅರವಳಿಕೆ ಅದ್ರ ಬಗ್ಗೆ ಅರಿವು ಇರೋದಿಲ್ಲ, ಪ್ರಜ್ಞೆ ಇರೋದಿಲ್ಲ. ಸೊ ಇಂಥ ಆಪ್ರೇಷನ್ ನಾವು ಮೇಲೆ ಮಾಡ್ತಿರ್ತೀವಿ, ಕೆಳಗಡೆ ಪೇಷಂಟ್ ನೋಡ್ತಿರ್ತಾರೆ, ಮಾತಾಡ್ತಾರೆ, ನಾವು ಅವ್ರ ಕೈ ಚೆಕ್ ಮಾಡ್ಬೋದು, ಕಾಲು ಚೆಕ್ ಮಾಡ್ಬೋದು. ಆಮೇಲೆ ಈ ಪರ್ಟಿಕ್ಯುಲರ್ ಪೇಷಂಟ್ ನಾವು ಇಂಥ ಒಂದು 100ರಿಂದ 103 ಆಪ್ರೇಷನ್ಸ್ ನಾವು ಮಾಡಿದ್ದೀವಿ. ಈಗ ಒಂದು ವರ್ಷದ ವಿಡಿಯೋದಲ್ಲಿ ಪೇಷಂಟ್ ಆಪ್ರೇಷನ್ ಮಾಡಬೇಕು ಕೊಳಲು ಬಾರಿಸ್ತಾ ಇದ್ರು, ಅವ್ರಿಗೊಂದು ಹವ್ಯಾಸ ಇತ್ತು, ಸ್ಪೀಚ್ ಏರಿಯಾದಲ್ಲಿ ಟ್ಯೂಮರ್ ಇತ್ತು. ಸೊ ಆ ಟ್ಯೂಮರನ್ನು ಕಂಪ್ಲೀಟ್ಲಾಗಿ ತೆಗಿಯೋದು ಮತ್ತು ಆ ಸ್ಪೀಚ್ ಫಂಕ್ಷನ್ ಪ್ರಿಸರ್ವ್ ಮಾಡೋದು. ಸೊ ಅಂಥ ಒಂದು ಚಾಲೆಂಜ್ ಆದ ಸರ್ಜರಿ ನಮ್ಮಲ್ಲಿ ನಾವು ಮಾಡಿದ್ವಿ. ಆಮೇಲೆ ಇದು ಒಂದಲ್ಲ, ಇಂಥವು ಸೆಂಚುರಿ ಕ್ರಾಸ್ ಆಗಿ ನಾವು 103 ಮಾಡಿದ್ದೀವಿ. ಸೊ ಈ ಪೇಷಂಟ್ ಕೊಳ್ಳು ಬರೆಸ್ತಾ ಇದ್ರು, ಕೈಕಾಲು ಅಲಗಾಡ್ಸೋನು ಇದ್ರು. ಸೊ ಆ ರೀತಿ ಮಾಡ್ಕೊಂಡು ನಾವು ಕಂಪ್ಲೀಟ್ ಗಂಟು ತೆಗೆದಿದ್ದೀವಿ. ಆಮೇಲೆ ಪೇಷಂಟು ಕಂಪ್ಲೀಟ್ಲಿ ಪ್ರಿಸರ್ವ್ಡ್ ಇದ್ದಾರೆ. ಸೊ